ಇನ್ನು ಈ ಬಾರಿಯ ದೀಪಾವಳಿ ಕೆಲವರ ಬದುಕಲ್ಲಿ ಶಾಶ್ವತ ಅಂಧಕಾರವನ್ನು ತಂದಿದೆ. ಪಟಾಕಿ ಸಿಡಿತದಿಂದ ಕಣ್ಣು ಕಳ್ಕೊಂಡಿದ್ದಾರೆ. ಪಟಾಕಿ ಸಿಡಿದು ಕಣ್ಣು ಕಳ್ಕೊಂಡಿರೋದು ಬೆಂಗಳೂರಿನಲ್ಲಿ ಇಬ್ಬರು, ಬೆಂಗಳೂರು ಹಾಸ್ಪಿಟಲಲ್ಲಿ. ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ ಬಿಹಾರದ ಯುವಕನೊಬ್ಬ. ಅದೇ ಕೈಯಲ್ಲಿ ಫ್ಲವರ್ ಪಾಟ್ ಇಟ್ಕೊಂಡು ಹೊಡೆದಲ್ಲ ಆತ. ಆಮೇಲೆ ಅರಸೀಕೆರೆಯ 15 ವರ್ಷದ ಬಾಲಕನ ದೃಷ್ಟಿಗೂ ಕುತ್ತು ಬಂದಿದೆ. ಕಣ್ಣುಗುಡ್ಡೆ ಒಡೆದು ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ ಇವರಿಬ್ಬರು. ಮಿಂಟೋ ಆಸ್ಪತ್ರೆಯಲ್ಲಿ 9 ಜನರಿಗೆ ಚಿಕಿತ್ಸೆ. ಮಿಂಟೋ ವೈದ್ಯ ಶಶಿಧರ್ ಸ್ವಾಮಿ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ನಾರಾಯಣ ನೇತ್ರಾಲಯ, ಮಿಂಟೋ ಆಸ್ಪತ್ರೆ ಎಲ್ಲ ಸೇರಿ ಸುಮಾರೊಂದು 130ಕ್ಕೂ ಹೆಚ್ಚು ಜನ ಟ್ರೀಟ್ಮೆಂಟ್ ತಗೊಂಡಿರೋದು. ಅದರಲ್ಲಿ ಇಬ್ಬರ ಕಣ್ಣಿಗೆ ಭಾರಿ ಏಟಾಗಿದೆ. ಕಣ್ಣು ಗುಡ್ಡೆನೇ ಸಿಡಿದೋಗಿದೆ. ಅವರಿಗೆ ದೃಷ್ಟಿ ಬರಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಎರಡನೇ ದಿನ ಬೆಳಗಿನ ಜಾವ ನಾವು ನೋಡಿದಂಗೆ ಒಬ್ಬ ಮೇಲ್ ಪೇಷಂಟು 19 ವರ್ಷ, ಅವನು ಈಸ್ ಫ್ರಮ್ ಬಿಹಾರ್. ಅವನಲ್ಲಿ ಟ್ರಾನ್ಸ್ಪೋರ್ಟ್ ಇದರಲ್ಲಿ ಕೆಲಸ ಮಾಡ್ತಿದ್ದಂತೆ. ಅದು ಫ್ಲವರ್ ಪಾಟ್ ಸಿಡಿಸ್ಬೇಕಾದ್ರೆ ಅವನಿಗೆ ಅದು ಬ್ಲಾಸ್ಟ್ ಆಗಿ ಕಣ್ಣಿಗೆ ಏಟಾಗಿರುತ್ತೆ. ಒಂದು ಕಣ್ಣು ಅವನಿಗೆ ಸಂಪೂರ್ಣ ವಿಷನ್ ಲಾಸ್ ಆಗಿದೆ, ರಪ್ಚರ್ ಗ್ಲೋಬ್ ಅಂತ ಹೇಳ್ತೀವಿ. ಅದು ನಾವು ಪ್ರೈಮರಿ ರಿಪೇರ್ ಮಾಡಿದ್ದೇವೆ. ಸದ್ಯಕ್ಕೆ ಇವೆರಡು ಕಣ್ಣುಗಳಿಗೆ ಎರಡು ಪೇಷಂಟ್ಸ್ಗೆ ದೃಷ್ಟಿ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಇವನಿಗೆ ಲೆಫ್ಟ್ ಐ, ಮೊದಲನೇ ಒಂದು ಲೆಫ್ಟ್ ಐ, ಎರಡು ಲೆಫ್ಟು, ಎರಡು ಮೇಲು, ಎರಡು ಸೇಮ್, ಅರೌಂಡ್ 15 to 19 ಇಯರ್ಸ್ ಏಜ್. ಒಂದೊಂದು ಕಣ್ಣು, ಇನ್ನೊಂದು ಕಣ್ಣು ಚೆನ್ನಾಗಿದೆ. ಈವನ್ ರಿಕವರಿ ಆಗಿ ಪೂರ್ಣ ಪ್ರಮಾಣದಲ್ಲಿ ಗುಣ ಆದ್ರೂ ಸ್ವಲ್ಪ ರೆಸಿಡ್ಯೂಯಲ್ ಎಫೆಕ್ಟ್ ಇದ್ದೇ ಇರುತ್ತೆ. ಅಂಥ ಪೇಷಂಟ್ 14 ಜನ ಇರ್ತಾರೆ. ಅದರಲ್ಲಿ ನಾನು ಹೇಳ್ದಂಗೆ ಮೊದಲನೇ ಎರಡು ನಾವು ರಪ್ಚರ್ ಅಂತ ಏನು ಹೇಳಿದ್ವಿ, ಅವರಿಗೆ ಸಾಧ್ಯತೆ 100ಕ್ಕೆ 100 ಭಾಗ ತುಂಬಾ ಕಡಿಮೆ. ಈ ಉಳಿದ ಪೇಷಂಟ್ಗಳಿಗೆ ಇವಾಗ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟಿರ್ತೇವೆ. ಈ ಏನೇ ಆದರೂ ಈ ಅಕ್ಯುಲರ್ ಇಂಜರೀಸ್ ಆದಾಗ ಇದು 1-2 ದಿನದ ಅಲ್ಲಿ ಹೇಳಲಿಕ್ಕಾಗಲ್ಲ. ಅವ್ರು ಫಸ್ಟ್ 6 months ಫಾಲೋಅಪ್ಗೆ ಬರಬೇಕಾಗತ್ತೆ. ಕಣ್ಣಲ್ಲಿ ಮೇಲೆ ಮೆಕ್ಯಾನಿಕಲ್ ಇಂಜುರಿ ಆದಾಗ ಡಯಾಲಿಸಿಸ್ ಬೆಳಗ್ಗೆ 9 ಗಂಟೆಯಿಂದ ಇವತ್ತು ಬೆಳಗ್ಗೆ 9 ಗಂಟೆ ತನಕ ಒಟ್ಟಾಗಿ 9 ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಟ್ಟಿರ್ತೇವೆ. ಅದರಲ್ಲಿ 5 ಪೇಷಂಟ್ಸ್ನ ನಾವು ಹೊರ ವಿಭಾಗದ OPD ಬೇಸಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿರ್ತೇವೆ, ಯಾಕಂದರೆ ಅದು ಮೈನರ್ ಇಂಜರೀಸ್ ಆಗಿರೋದ್ರಿಂದ. ಇನ್ನು ಮಿಕ್ಕಿದ 4 ಕೇಸುಗಳಿಗೆ ನಾವು ದಾಖಲಾತಿ ಮಾಡಿದ್ದೇವೆ. ಒಂದು ಪ್ಲಾಸ್ಟಿಕ್ ವಾರ್ಡ್ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ವಾರ್ಡ್, ಬರ್ನ್ಸ್ ವಾರ್ಡಲ್ಲಿ ಅಡ್ಮಿಟ್ ಆಗಿದೆ. ಇನ್ನು 3 ಕೇಸುಗಳು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾವೆ. ಆ 3ರಲ್ಲಿ ಒಬ್ಬರಿಗೆ ಕಣ್ಣು ಒಳಗಡೆ ಬ್ಲೀಡಿಂಗ್ ಆಗಿದೆ, ದಟ್ ಇಸ್ ಹೈಫಿಮಾ ಅಂತೀವಿ. ಸೊ ಅದನ್ನು ಮೆಡಿಕಲ್ ಮ್ಯಾನೇಜ್ಮೆಂಟೇ ಮಾಡ್ತಾಯಿದ್ದೀವಿ. ಇನ್ನೊಂದು ಮಗುಗೆ ಗ್ಲೋಬ್ ರಪ್ಚರ್ ಆಗಿ ಅಂದರೆ ಕಣ್ಣು ಗುಡ್ಡೆ ಒಡೆದೋಗಿ, ಸೊ ಅದಕ್ಕೆ ನಾವು